ಅಂತೂ 136 ಜನ ಗೆದ್ದಾಗಲೇ ಹೇಳಿದ್ರು ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ 136 ಜನ ಗೆದ್ದಾಗಲೇ. ಸೊ ಹಾಗೆ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ, ಅಂಥ ಸೀನ್ರಿನೇ ಇಲ್ಲ. ಅದು ನಿರಂತರವಾಗಿ ನಡೀತಾ ಇರುವಂಥ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತಂದರೆ ಪ್ರತಿ 6 ತಿಂಗಳಿಗೊಮ್ಮೆ 1 ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನ ಮತ್ತು ಇವ್ರನ್ನ CLP ಮೀಟಿಂಗ್ ಅಂತ ಮಾಡ್ಕೊಂಡು ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇದ್ದಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದುಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿದೆ. ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ. ಇದು ಬೇರೆ ಅರ್ಥ ಏನಿಲ್ಲ. ಅಕ್ಕಿಗಳು ಬರಬೇಕು ಅಂದ್ರೆ ಅಕ್ಕಿನೂ ಇಲ್ಲ ಮೇಡಮ್. ಅಂದ್ರೆ ಇನ್ನೂ ಕೂಡ ಹಣ ಕೊಟ್ಟಿಲ್ಲ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೊರಗಡೆ ನನ್ನ ಮನೆ ಆಹಾರ ಸಚಿವ ಅಂತ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಹೋಗ್ತಾರೆ. ಖಂಡಿತವಾಗ್ಲೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಂಡು. ಮೇಡಮ್, ಈಗ ತಮ್ಮ ಇಲಾಖೆಗಳು 4 ತಿಂಗಳಿಂದ ಮೊಟ್ಟೆ ಬಿಲ್ ಆಗಿಲ್ಲ ಮತ್ತು ಅಂಗನವಾಡಿಗಳು ಬಾಡಿಗೆ ಬಿಲ್ ಏನೂ ಆಗಿಲ್ಲ ಅಂತ. ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊಟ್ಟೆ ಬಿಲ್ಲು ಯಾಕಂದರೆ ನಮ್ದು ಏನಿದೆ ತಮಗೆ ಹೇಳಬೇಕು, ಈ ರಾಜ್ಯದಲ್ಲಿ ಮಕ್ಕಳು ಪೌಷ್ಟಿಕಾಂಶದಿಂದ ಹೊರಗಡೆ ಬರಲಿ ಅಂತ ಬಹಳಷ್ಟು ಇಲಾಖೆಗಳು ಎಲ್ಲ ಕೂಡಿ ಕೆಲಸ ಮಾಡ್ತಿದ್ದೀವಿ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಪ್ರಾಯೋಜಿಕತ್ವ ಈ ಮೊಟ್ಟೆ ಆಗಲಿ ಅಥವಾ ಹಾಲಿನ ಪೌಡ್ರ್ ಹಾಲಾಗಲಿ ನಾವು ಕೊಡ್ತೀವಿ. 4 ತಿಂಗಳಿಂದ ಬಿಲ್ ಆಗಿಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಅನಿಸೋದಿಲ್ಲ. ಏನಾದರೂ ಒಂದು ಇದರದ್ದು ಏನಾದರೂ ಉಳಿದಿರ್ತೀವಿ, ಆ ರೀತಿ ಏನಾದರೂ ಕೂಡಲೇ ಕ್ರಮ ದುಡ್ಡನ್ನು ಬಿಡುಗಡೆ ಕ್ಷೇತ್ರ ಇರಲಿ. ಬರೀ ರಾಜಕೀಯ ಕ್ಷೇತ್ರ ಅಂತಲ್ಲ, ರಾಜಕೀಯ ಕ್ಷೇತ್ರ ಅಂದ್ರೂ ಕಬ್ಬಿಣದ ಕಡಲೆ, ಅದನ್ನ ಬಿಡಿಸಿದವರು ಅದರಲ್ಲಿ ಈಜು ಅಂತವ್ರು ಇದಾರಲ್ಲ, 8 ಎದೆ ಧೈರ್ಯ ಅವ್ರಿಗೆ ಬೇಕು. ಸಾಮಾನ್ಯ ಗುಂಡಿಗೆಯಲ್ಲಿ ಇದ್ದವ್ರಿಗೆ ರಾಜಕಾರಣ ಅದು ಅಷ್ಟೊಂದು ಇದಾಗೋದಿಲ್ಲ. ನಾನು ಯಾಕೆ ಈ ವಿಚಾರವನ್ನ ಹೇಳಲಿಕ್ಕೆ ಹೊರಟೆ ಅಂತಂದ್ರೆ, ಒಂದು ಕಾಲ ಇತ್ತು ಇಲ್ಲಿ ಬಹಳಷ್ಟು ಜನ ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ಬಹಳಷ್ಟು ಜನ ಗಣ್ಯಮಾನ್ಯರು ಕೂತ್ಕೊಂಡಿದ್ದೀರ. ಒಂದು ಕಾಲ ಇತ್ತು ಹಿಂದೆ ಮಹಿಳೆಯನ್ನ ಬರೀ ಅಡುಗೆ ಮನೆಗೆ ಮತ್ತು ಮಕ್ಕಳನ್ನ ಹೆರೋದಕ್ಕೆ ಸೀಮಿತ ಅನ್ನುವಂತ ಒಂದು ಕಾಲದಲ್ಲಿ ತಾವೆಲ್ಲ ಕಲ್ತಿದ್ದೀರ, ಸರಿನಾ? ಆದ್ರೆ ಈಗ ಯಾವ ಕಾಲ ಬಂದಿದೆ ಅಂತಂದ್ರೆ, ಈ ಕಮ್ಯುನಿಟಿ ಸೈನ್ಸ್ ಕೋರ್ಸ್ಗೂ ಕೂಡ ಗಂಡಸರು ಕೂಡ ಅಡ್ಮಿಷನ್ ತಗೊಳ್ಬಹುದು ಅಂತ ಹೇಳಿ ನಾವು ತಿದ್ದುಪಡಿಯನ್ನ ಮಾಡಿದೀವಿ ಸರ್ಕಾರದವರು. ಅಂದ್ರೆ ಆ ಭೇದ ಭಾವ ಅನ್ನೋದೇ ಹೋಗ್ಬಿಟ್ಟಿದೆ. ನಾನು ಇನ್ನೊಂದು ನಮ್ಮ ಕುಲಪತಿಗಳ ಹತ್ರ ನಾನು ಕೇಳ್ತಾ ಇದ್ದೆ, ಏನು ನಮ್ಮ ಈ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೇನ್ ಕೋರ್ಸ್ ಏನು BSc ಅಗ್ರಿ ಬರುತ್ತೆ, ಇದರಲ್ಲಿ ಬರೀ ಹುಡುಗರಷ್ಟೇ ಅಡ್ಮಿಷನ್ ಆಗತ್ತಾ, ಹುಡುಗಿಯರದು ಅಡ್ಮಿಷನ್ ಆಗುತ್ತಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಇವತ್ತಿನ ದಿನ ಹುಡುಗರು 50% ಆದ್ರೆ ಹುಡುಗರು 49% ಆದ್ರೆ ಹುಡುಗಿಯರು 51% ಅಡ್ಮಿಷನ್ ಆಗತ್ತೆ ಅಂತ. ನೋಡಿ, ಬೆಳವಣಿಗೆ ಅಂದ್ರೆ ಇದು, ಅದು ಮಾನಸಿಕ ಬೆಳವಣಿಗೆ ಆಗಿರಬಹುದು, ಸಾಮಾಜಿಕ ಬೆಳವಣಿಗೆ ಆಗಿರಬಹುದು, ಶೈಕ್ಷಣಿಕ ಬೆಳವಣಿಗೆ ಆಗಿರಬಹುದು. ನೀವು ನನ್ನನ್ನ ಕೇಳಬಹುದು, ಏನ್ ಮೇಡಮ್ ನೀವು ಕಲ್ತಿದ್ದು SSLC ಡಿಗ್ರಿ ಅಂತ MA ಅಂತ ಹೇಳಿದ್ರು. ಹೌದು, ಓಪನ್ ಯೂನಿವರ್ಸಿಟಿಯಿಂದ ಕಲಿಬೇಕು ಅನ್ನುವಂತ ಒಂದು ತುಡಿಮೆ ಏನಿತ್ತು ನನ್ನಲ್ಲಿ. ಇವತ್ತು ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಅನುಭವ ಕಾರಣ. ನನ್ನಲ್ಲಿ ಆ ಹಂಬಲ, ಮುಂದೆ ಹೋಗ್ಬೇಕು, ಕಲಿಬೇಕು, ಸಮಾಜದಲ್ಲಿ ಒಂದು ಹೆಸರನ್ನ ಮಾಡಬೇಕು. ಯಾಕಂತಂದ್ರೆ ಅದು ಎಲ್ಲರಿಂದನೂ ಸಾಧ್ಯ ಇದೆ. ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಅಷ್ಟೇ ಸಾಧ್ಯ ಇದೆ ಅಂತಂದ್ರೆ ಅದು ತಪ್ಪು. ಹೆಣ್ಣುಮಕ್ಕಳಲ್ಲಿ, ಎಲ್ಲ ಹೆಣ್ಣುಮಕ್ಕಳಲ್ಲಿ ಆ ಗುಣಧರ್ಮ ಇರುತ್ತೆ. ಆದ್ರೆ ಅದನ್ನ ಮುಖ್ಯವಾಹಿನಿಗೆ ತರುವಂತ ಭಾವನೆಯನ್ನ, ಮನಸ್ಸನ್ನ ನಾವು ಮಾಡಬೇಕು. ಕೆಲವರಿಗೆ ಅವಕಾಶ ಕಡಿಮೆ ಸಿಗ್ತವೆ, ಕೆಲವರಿಗೆ ಅವಕಾಶ ಜಾಸ್ತಿ ಸಿಗ್ತವೆ. ಇವತ್ತು ನನ್ನ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಇಲಾಖೆಯ ಬಗ್ಗೆ ಮೊದಲಿನಿಂದಲೂ ಬಹಳಷ್ಟು ಕಾಳಜಿ ಮತ್ತು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬಂಧುಗಳೇ, ಮೊದಲಿನಿಂದನೂ ಕೂಡ
ಧಾರವಾಡ ಅಂತ ಅಂದ್ರೆ ಶಿಕ್ಷಣ ಕಾಶಿ ಅಂತ ನಾವೆಲ್ಲರೂ ಹೇಳ್ತೀವಿ. ಅದರಲ್ಲೂ ಕೃಷಿಗೆ, ರೈತರಿಗೆ ಮೊದಲಿನಿಂದನೂ ಅನುಕೂಲ ಮಾಡಿಕೊಟ್ಟಿದ್ದು, ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಒಂದು ಕನಸನ್ನ ಬಿತ್ತಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು, ಆಶಾ ಕಿರಣ ಅಂತ ಹೇಳಿದ್ರೆ ಇದು ಕೃಷಿ ವಿಶ್ವವಿದ್ಯಾಲಯ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅದರ ಜೊತೆಯಲ್ಲಿ ಏನು ನಾವು ಮೊದಲು ಹೋಮ್ ಸೈನ್ಸ್ ಅಂತ ಹೇಳ್ತಾ ಇದೀವಿ, ಈಗ ಕಮ್ಯುನಿಟಿ ಸೈನ್ಸ್ ಅಂತ ಅದನ್ನ 2016ಕ್ಕೆ ಮರುನಾಮಕರಣ ಮಾಡಿದ್ರು ಅಂತ ನಮ್ಮ ಮೇಡಮ್ ಅವರು ಈ ಒಂದು ಮಹಾವಿದ್ಯಾಲಯ ನಡೆದು ಬಂದಂತ ದಾರಿ 50 ವರ್ಷ ಆಯ್ತು ಅಂತ ಎಲ್ಲ ಎಳೆ ಎಳೆಯಾಗಿ ಹೇಳಿದ್ರು. ಬಹುಶಃ ನಾನು ಹುಟ್ಟೋಕಿನ್ನ 1 ವರ್ಷ ಮುಂಚೆ ಈ ಒಂದು ಏನು ಹೋಮ್ ಸೈನ್ಸ್ ನಮ್ಮ ಮಹಾವಿದ್ಯಾಲಯ ಹುಟ್ಟಿತು. 50 ವರ್ಷಗಳ ವಸಂತವನ್ನ ದಾಟಿ ಈ ಒಂದು ಘಟ್ಟಕ್ಕೆ ಬಂದು ನಿಂತಿದೆ. ಎಷ್ಟೊಂದು ಓದಬೇಕಾದ್ರೆ ಎಷ್ಟೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ರು, ನಮ್ಮ ಈ ಒಂದು ಇದರಲ್ಲಿ ಓದಿದಂಥವ್ರು ಇವತ್ತು ಎಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸವನ್ನ ಮಾಡಿ ಬಹಳಷ್ಟು ಸಾರ್ಥಕತೆಯನ್ನ ತಮ್ಮ ಜೀವನದಲ್ಲಿ ಪಡೆದಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ತಾವೆಲ್ಲ ಹೇಳ್ತಾ ಇದ್ದಿದ್ದ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಮಹಿಳೆಯರು ಅಂತಂದ್ರೆ ಎಲ್ಲಿಲ್ಲದ ಒಂದು ಪ್ರೀತಿ. ನನಗೆ ಎಲ್ರು ನಮ್ಮ ಮನೆಯಲ್ಲಿ ಏನಂತಾರಂದ್ರೆ, ನೀನ್ ಬಹಳ ಬರೀ ಮಹಿಳಾ ಮಂತ್ರಿ ಅಂತ ಅಲ್ಲ, ಮುಂಚೆಯಿಂದನೂ ಒಂಥರ ಫೆಮಿನಿಸ್ಟ್ ವಿಚಾರ ನನಗೆ. ನಾನು ತಮ್ಮೆಲ್ಲರ ಬಗ್ಗೆ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ. ಯಾಕಂತಂದ್ರೆ ನಾನು ಕಲ್ತಿದ್ದು SSLC. 18 ವಯಸ್ಸಿಗೆ ಮದುವೆ ಆಯಿತು. 5 ಜನ ಹೆಣ್ಮಕ್ಳು. ನಾನು 2ನೇವಳು. ನೋಡ್ಲಿಕ್ಕೆ ಸ್ವಲ್ಪ ಈಗ ಏಜ್ ಆಗಿದೆ ಬಿಡಿ, ನೋಡ್ಲಿಕ್ಕೆ ಸ್ವಲ್ಪ ಎಲ್ರು ಸುಮಾರು ಚೆನ್ನಾಗೇ ಇದ್ವಿ ನಾವು. ನಮ್ಮ ಸುಮಿತ್ರ ನಗ್ತಾಳೆ, ಅಜ್ಜಿನೂ ಆಗಿದ್ದೀರಾ ಅಂತಾಳೆ. ಸೊ ಹಳ್ಳಿಗಳಲ್ಲಿ ಈ ಸಾವುಕಾರು, ಗೌಡ್ರು ಅಂತೆಲ್ಲ ಹೇಗೆ ತಮ್ಗೆಲ್ಲ ಗೊತ್ತು, 25 ವರ್ಷದ ಹಿಂದಿನ ಜನರ ಒಂದು ವಿಚಾರಧಾರೆ ಯಾವ ರೀತಿ ಇತ್ತು, 25-30 ವರ್ಷದ ಹಿಂದಿನ ವಿಚಾರಧಾರೆಗಳು ಯಾವಿತ್ತು. ತಾವೆಲ್ಲರೂ ಕೂಡ ಎಷ್ಟು ಜನ ಕೂತ್ಕೊಂಡಿದ್ದೀರಾ, ನೀವೆಲ್ಲರೂ ಬಹಳಷ್ಟು ಅದೃಷ್ಟವಂತರು. ತಮ್ಮ ತಂದೆ ತಾಯಿ ತಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.